K66 ವಾಕಿಂಗು ಸ್ಟಡಿ ಆಗಿರೋ ಸ್ವಲ್ಪ ಪೇಷನ್ಸ್ ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದೀವಿ ಕಹಾನಿಗೆ ಅಂದರ್ ಬಂದ್ಬಿಡೋಣ. ಜನಗಳೇ, ಮಹಾಜನಗಳೇ, K66 ಫಿಲ್ಮ್ಸ್ ಮಾಡುವಂತಹ ನಿಮಗೆ ದೊಡ್ಡ ನಮಸ್ಕಾರ. ಫಸ್ಟ್ ಟೈಮ್ ನಾನಿಲ್ಲಿ KR ಮಾರ್ಕೆಟಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ನರ್ವಸ್ನೆಸ್ ಇದೆ, ಸ್ವಲ್ಪ ಭಯ ಇದೆ. ಯಾವ ಥರ ಇರುತ್ತೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಜನಗಳು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, KR ಮಾರ್ಕೆಟ್ ಬಗ್ಗೆ ಇರುವಂಥ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾನು ನಿಮಗೆ KR ಮಾರ್ಕೆಟ್ನ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, KR ಮಾರ್ಕೆಟ್ಗೆ ಯಾಕೆ ಹೆಸರು ಬಂತು, ಇದ್ರ ಹಿಸ್ಟ್ರಿ ಏನು, ಇದ್ರ ಹಿನ್ನೆಲೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಿರೋ ಥರ ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ಆಲ್ರೆಡಿ ನೋಡಿರ್ತೀರಾ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಯಾವುದಕ್ಕೆ ಎಷ್ಟು ರೇಟು ಅಂತೇಳಿ ನಿಮಗೂ ಎಲ್ಲ ತಿಳ್ಕೊಂಡೇ ಇರ್ತೀರಾ. ನಾನಿವತ್ತು ತುಂಬ ಜನಕ್ಕೆ ಗೊತ್ತಿರೋದ ಇನ್ಫಾರ್ಮೇಷನ್ ಅಂದರೆ ಇಲ್ಲಿ ಸುತ್ತಮುತ್ತ ಏನೇನಿದೆ, ಏನೇನು ಸಿಗುತ್ತೆ, ನೀವು ಈ ಕಡೆ ಬರ್ತಾ ಇದ್ರೆ ಏನೇನು ಥರ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನನಗೆ ಹೇಳ್ತಾ ಹೋಗ್ತೀನಿ. ನೋಡಿ ಯಾರೋ ಹೋಗಿದೆ ಹಿಂಗೆ ನೋಡ್ತಾ ಇದ್ದಾರೆ. ಈ KR ಮಾರ್ಕೆಟು ಬಂದ್ಬಿಟ್ಟು ಮೆಜೆಸ್ಟಿಕ್ಕಿಂದ ಕೇವಲ 1.9 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ ಬಂದರೆ ನಿಮಗೆ ಚಿಕ್ಕಪೇಟೆ ಆಗಲಿ, SP ರೋಡ್ ಆಗಲಿ, ಅವೇಜಿ ರೋಡ್ ಆಗಲಿ ಮತ್ತು JC ರೋಡ್ ಕೂಡ ಇಲ್ಲಿಂದ ನೀವು ಹೋಗ್ಬೋದು. ಸೊ ಇದು ಮೇನ್ ಸ್ಟ್ರೀಟು KR ಮಾರ್ಕೆಟ್ನ ಈ ಒಂದು ಬಿಲ್ಡಿಂಗ್ನ ಏನು ನೋಡ್ತಾ ಇದ್ದೀರಾ, ಇದು 1921ನಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಫಸ್ಟ್ಗೆ ಪ್ಯಾಂಟ್ನ ಇಟ್ಟಿದ್ದಾರೆ. ಬನ್ನಿ ಇಲ್ಲಿ ರೇಟ್ ಎಷ್ಟು ಅಂತ ಕೇಳಿ ತಿಳ್ಕೊಳ್ಳೋಣ. ಅಣ್ಣ, ಇಲ್ಲಿ ರೇಟ್ಗೆ ಎಷ್ಟಿದೆ? 300 ರೂಪೀಸ್ಗೆ ಜೀವ್ ಕಾಣಿಸುತ್ತೆ. ಇವ್ರು ಯಾಕೆ ಹಿಂಗೆ ನೋಡ್ತಿದ್ದಾರೆ? ಯಾವನು ಇಷ್ಟ ನಾನು ನೋಡ್ತಾವನೆ ಕೋಳೆ. ಅಯ್ಯಪ್ಪ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನಾನು ಹೋಗ್ತಾ ಇದೆ. K66 KR ಮಾರ್ಕೆಟ್ಗೆ ಯಾಕೆ ಬರ್ತಾರೆ? ಯಾಕಂತಂದರೆ ಇಲ್ಲಿ ಫ್ಲವರ್ಸು, ವೆಜಿಟೇಬಲ್ಸು, ಕ್ಲಾತ್ಸು ಮತ್ತು ಹೋಲ್ಸೇಲ್, ಎಲ್ಲ ರೀತಿ ಹೋಲ್ಸೇಲ್ ಶಾಪಿಂಗ್ಗೆ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಎಲ್ಲ ರೀತಿ ಎಲೆಕ್ಟ್ರಾನಿಕ್ ಗೂಡ್ಸ್ ಮತ್ತು ಮೀಟ್ಸ್ ಕೂಡ ಇಲ್ಲಿ ಒಳಗಡೆ ಹೋಗ್ತಾ ನನಗೆ ತೋರಿಸ್ತೀನಿ. ಇದು ಕೂಡ ಸಿಗುತ್ತೆ. ನೋಡಿ, 2 ಫಾರಿನರ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಅವ್ರು ಏನೋ ಡೀಪ್ ಶಾಪಿಂಗ್ ಮಾಡ್ತಾ ಇದ್ದಾರೆ, ಶಾಪಿಂಗ್ ಡಿಸ್ಕಷನಲ್ಲಿದ್ದಾರೆ. ಹೆಂಗೆ ಬಾರ್ಗೇನ್ ಮಾಡೋದು ಅಂತ ಮೋಸ್ಟ್ ಡಿಸ್ಕಸ್ ಮಾಡ್ತಿದ್ದಾರೋ ಏನೋ. ಸ್ನೇಹಿತರೆ, ಈ ಒಂದು KR ಮಾರ್ಕೆಟ್ ಸ್ಟಾರ್ಟ್ ಆಗಿ 100 ಇಯರ್ಸ್ ಆಗಿದೆ. ವಾಕಿಂಗು ಸ್ಟಡಿ ಆಗಿರೋ 1921ನಲ್ಲಿ ಇದು ಶುರುವಾಗಿರೋದು. ಅವಾಗ ಇದಕ್ಕೆ ನ್ಯೂ ಜನರಲ್ ಮಾರ್ಕೆಟ್ ಅಂತ ಹೇಳಿ ಹೆಸರನ್ನ ಇಟ್ಟಿದ್ರಂತೆ. ಇಲ್ಲಿರೋ ಜನಗಳು ವ್ಯಾಪಾರ ವಹಿವಾಟು ಮಾಡಿಕೊಂಡು ಖುಷಿಯಾಗಿ ನಗ್ನಾಗ್ತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ ಲೈಫಲ್ಲಿ ಬಿ ಪಾಸಿಟಿವ್ ಆಗಿರಿ, ಪಾಸಿಟಿವ್. ಯಾರೇ ಬರಲಿ, ಯಾರೇ ಹೋಗ್ಲಿ, ಇಲ್ಲಿರೋ ಜನಗಳು ತಲೆದೇ ಕುತ್ಕೊಂಡು ಹೋಗಲ್ಲ. ಈಗ ಅವರು ಶಾಪಿಂಗ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಇಲ್ಲಿ ಬಂದಿರೋರಲ್ಲಿ ಕೆಲವರು ನೋಡಕ್ ಬಂದಿರ್ತಾರೆ, ಶಾಪಿಂಗ್ ಮಾಡಕ್ ಬಂದಿರ್ತಾರೆ. 150 ಬನ್ನಿ 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 ಹೇಳಿದು 104 ಸಿಕ್ತು. ಸರಿ, ಏನೋ ಬಿಲ್ಲ ಕವರ್ಸ್. ಚಿಕ್ಕಪೇಟೆ ಒಳಗಡೆಗೆ ಓಡಾಡಬೇಕು ಅಂತ ಹೇಳಿದ್ರೆ ಬರೀ ಟೈಮ್ ಅಷ್ಟೇನಲ್ಲ, ಒಂದು ಸ್ವಲ್ಪ ಪೇಷನ್ಸು ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ಥರ ಕ್ರೌಡ್ ಇರುತ್ತೆ ಆ್ಯಕ್ಚುಲಿ ಸ್ನೇಹಿತರೆ. ಸೊ ಸಂಡೇ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ ಹೊರಗಡೆಗೆ. ಸ್ನೇಹಿತರೆ ನೋಡಿ, ನಾನು ನಿಂತಿದ್ದೀನಲ್ಲ, ಇಲ್ಲಿಂದ ರೈಟಿಗೆ ಹೋದರೆ ನಿಮಗೆ SP ರೋಡ್ ಸಿಗುತ್ತೆ. ಸ್ಟ್ರೈಟಾಗಿ ಹೋದರೆ ನಿಮಗೆ ಚಿಕ್ಕಪೇಟೆ ಒಳಗಡೆಯಿಂದ ನಾವು ಅವೆನ್ಯೂ ರೋಡ್ಗೆ ಹೋಗ್ತೀವಿ. ಸೊ ಅದನ್ನು ಅವೆನ್ಯೂ ರೋಡ್ ಅಂತ ಕರೀತಾರೆ. ಸೊ ಇಲ್ಲಿಂದ ಮುಂದೆ ನೋಡಿ, ಅಲ್ಲಿಂದ ಮುಂದೆ ಬಂದರೆ ಲೆಫ್ಟಿಗೆ ಬರೀ ನಮಗೆ ಸೀರೆಗಳೇ ಸಿಗ್ತಾಯಿದೆ. ಇಲ್ಲಿ ಕಂಪ್ಲೀಟ್ಲಿ ಸೀರೆಗಳದ್ದೇ ಅಂಗಡಿ ಇದೆ. ನಮ್ಮ ಫೇಮಸ್ ಸೂಪರ್ ಡೂಪರ್ ಸುದರ್ಶನ್ ಸಿಲ್ಕ್ಸ್ ಅಂತ ಕರೀತಾರೆ. ಆ ಶಾಪು ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಝೂಮ್ ಹಾಕ್ಬಿಟ್ಟು ನಾನು ನಿಮಗೆ ಬಿಡು 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 ಕದ್ದು ಕದ್ದು ನೋಡೋದನ್ನ. ಓಕೆ,
ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಬ್ಬೊಬ್ಬರೇ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದೆಲ್ಲ ತುಂಬ ಡೇಂಜರಸ್. ಯಾಕಣ್ಣ ಹಂಗೆ ನೋಡ್ತೀವಿ? ಯಾಕಂತ ಹೇಳಿದ್ರೆ ಜನಗಳು ಹಿಂಗೆ ಬಂದು ಕಡ್ಡಿಯಲ್ಲಿ ಆಡಿಸ್ತಾರೆ. ಕಣ್ಣು ಎರಡು ಕನ್ನಡಿಯ ನನಗೆ ಇದರಲ್ಲಿ ಮುಖಭಾವ ಹೇಳುತ್ತಿದೆ. ಇದು ಜನ್ಮ ಜನ್ಮಾಂತರದ ಸಂಬಂಧ ಇದ್ದಂಗೆ. ಆಲ್ಮೋಸ್ಟ್ ಹಾಫ್ ಡೇ ಆಗೋಯ್ತು. ಇದು ಏನು ನೋಡಿ ತಗೊಳ್ಳಿ, ಸ್ವಲ್ಪ ಐಟಮ್ಸ್ ತಗೊಂಡಿದ್ದೀವಿ. ನೋಡಿ ಒರಿಜಿನಲ್ ಥರ ಇರೋ ಒಂದು ಡೂಪ್ಲಿಕೇಟ್ ಜ್ಯುವೆಲ್ರೀಸ್ ಹೇಗೆ ಪಳ ಮಿಣಿ ಹೊಡಿತಾ ಇದೆ. ಅಲ್ಲಿ ನೋಡಿದ್ರು ಬಟ್ಟೆ, ಇಲ್ಲಿ ನೋಡಿದ್ರು ಬಟ್ಟೆ. ಮಧ್ಯದಲ್ಲಿ ನಾನು ಇವತ್ತು ಓಡಾಡಿ ಕೆಟ್ಟೆ. ಜಯನಗರ ಜಾಲಿ, ಚಿಕ್ಕಪೇಟೆ ಖಾಲಿ, ಆಕಾಶ ನೀಲಿ. ಸಿಗಲ್ಲ ಗುರು ಈ ಮಾರ್ಕೆಟಲ್ಲಿ. ಅಪ್ಪ ನೋಡ್ ಸಾಕಾಯ್ತು. ಎಲ್ಲ ಸಿಗುತ್ತೆ. ಇನ್ನು ಸ್ವಲ್ಪ ವರ್ಷ ಆದರೆ ರೋಡಲ್ಲೇ ನಾನು ಲಾಯರು, ನಾನು ಪೊಲೀಸು, ನಾನು ಡಾಕ್ಟ್ರು ಅಂತೆಲ್ಲ ಸಿಗುತ್ತೋ ಏನೋ. ನಾನೇ ಆಂಟ್ರಪ್ರನರ್ ಆಗೋಣ ಅಂತ ಅನ್ಕೊಂಡೆ. ಆಂಟ್ರಪ್ರನರ್ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಅಂತ. ನೋಡಿ ಎಷ್ಟು ಚಿಕ್ಕ ಜಾಗದಲ್ಲಿ ಇಲ್ಲಿ ಅಂಗಡಿಗಳನ್ನ ಮಾಡಿದ್ದಾರೆ. ಸೊ ಚಿಕ್ಕ ಜಾಗದಲ್ಲಿ ದೊಡ್ಡದಾಗಿ ಏನಾದ್ರು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದ್ರೆ ಇನ್ಸ್ಪಿರೇಷನ್ ಸಿಗುತ್ತೆ. ಚೆನ್ನಾಗಿದ್ರೆ ನೀವು. ಥ್ಯಾಂಕ್ ಯು. ಸೊ ಇಲ್ಲಿ ನಿಮಗೆ ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ನಿಮಗೆ ಸ್ಪೆಷಲ್ ಸ್ಕಿಲ್ಸ್ ಬೇಕಾಗುತ್ತೆ. ಯಾಕಂದರೆ ಒಬ್ಬೊಬ್ಬರೇ ಹೋದರೆ ಒಂದು ಸ್ವಲ್ಪ. ಸೊ ಬಾರ್ಗೇನಿಂಗ್ ಮೇನ್ ಸ್ಕಿಲ್ ಬೇಕಾಗುತ್ತೆ. ಸೀರೆಗಳೇ ಆಗಲಿ, ಬಟ್ಟೆಗಳೇ ಆಗಲಿ, ಎನಿ ಐಟಮ್ಸ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಒಳ್ಳೆ ಬಾರ್ಗೇನಿಂಗ್ ಮಾಡಬೇಕು. ಸ್ನೇಹಿತರೆ, ನಿಮಗೆ ವೆಡ್ಡಿಂಗ್ ವೇರ್ಸು, ಎತ್ನಿಕ್ ವೇರ್ಸು, ಸ್ಯಾರೀಸು, ಕುರ್ತಾಸು, ಫಾರ್ಮಲ್ಸು, ಆಮೇಲೆ ಏನು ಬೇಕು ಎಲ್ಲದೂ, ಡ್ರೆಸ್ಸಸ್ಸು ಎಲ್ಲ ಸಿಗುತ್ತೆ. ಫೇರ್ ಮಾರ್ಕೆಟ್ ಹತ್ರ ಬಂದರೆ ನಿಮಗೆ ಲಾಲ್ ಬಾಗ್ ತುಂಬ ನಿಯರ್ ಇದೆ. ಸೊ ಅಷ್ಟೇ ಅಲ್ಲ, ಇಲ್ಲಿಂದ ಟಿಪ್ಪು ಪ್ಯಾಲೇಸ್ ಕೂಡ ನಿಮಗೆ ತುಂಬ ಹತ್ರ ಇದೆ. ಆಮೇಲೆ ಕಬ್ಬನ್ ಪಾರ್ಕ್ ಕೂಡ ಇಲ್ಲಿಂದ ನೀವು ಈಸಿಯಾಗಿ ಹೋಗ್ಬೋದು. ಬ್ಯಾಂಗ್ಳೂರು ಫೋರ್ಟ್ ಕೂಡ ನೀವು ಇಲ್ಲಿಂದ ನಿಯರೆಸ್ಟ್ ಹೋಗ್ಬೋದು. ಸ್ನೇಹಿತರೆ, ನೀವು ಜನರಲ್ ಮಾರ್ಕೆಟ್ ಅನ್ನೋ ಹೆಸರನ್ನು ತೆಗೆದು 1945 ಅದಕ್ಕೆ KR ಮಾರ್ಕೆಟ್ ಅಂತ ಹೇಳಿ ಮೈಸೂರು ಸರ್ಕಾರ ಅದಕ್ಕೆ ನಮ್ಮ ಮರುನಾಮಕರಣ ಮಾಡುತ್ತೆ. KR ಮಾರ್ಕೆಟು 16ನೇ ಸೆಂಚುರಿಯಿಂದನೂ ಕೂಡ ಇದು ನಡೀತಾನೆ ಇದೆ. ಸೊ ಅಷ್ಟು ಹಳೆಯದಾದ ಈ ಒಂದು ಮಾರ್ಕೆಟು ಬ್ರಿಟಿಷ್ ಕಾಲದಿಂದನೂ ಕೂಡ ಇದೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗು 1990ಯಲ್ಲಿ ಕರ್ನಾಟಕ ಸರ್ಕಾರ ಕಟ್ಟಿಸಿರ್ತಕ್ಕಂಥ ಹೊಸ ಬಿಲ್ಡಿಂಗು. ಸೊ ಹೊಟ್ಟೆ ಸಿಗ್ತದೆ, ಏನಾದ್ರು ತಿನ್ನಬೇಕು ಅಂತ ಅನಿಸ್ತದೆ. ಇರೋ ಟೈಮಲ್ಲೇ ಇಲ್ಲಿ ಸಿಕ್ಕರೆ ಸ್ಯಾಂಡ್ವಿಚ್ ಶಾಪ್ ಸಿಗುತ್ತೆ. ಆದರೆ ನಾವು ಮುಂದೆ ಹೋಗ್ತೀವಿ, ಈ ಥರ ನೋಡ್ತಾರೆ. ಮತ್ತು ಇನ್ನೊಂದು ಚಾಟ್ ಸಿಗ್ತಾ ಇದೆ ಸ್ನೇಹಿತರೆ. ರೋಡಲ್ಲಿ ಬರೀ ಸೀರೆಗಳು ಅಂಗಡಿಗಳು, ಬರೀ ಎತ್ನಿಕ್ ವೇರ್ಸ್ ಅಂಗಡಿಗಳು. ಇಲ್ಲಂತೂ ಎಷ್ಟು ಅಂಗಡಿಗಳಿದೆ ಅಂತಂದರೆ ಕೌಂಟೇ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಒಂದು 100 ಮೀಟರ್ಸ್ 200 ಮೀಟರ್ಸ್ ಅಲ್ಲ, ಮೋಸ್ಟ್ಲಿ ಒಂದು 500 ಮೀಟರ್ಸ್ ಇರ್ಬೋದು. ಇದು 500 ಮೀಟರ್ಸಲ್ಲೇ ಕೌಂಟ್ಲೆಸ್ ಶಾಪ್ಸ್ ಇದೆ ಸ್ನೇಹಿತರೆ ಇಲ್ಲಿ. ಐ ಥಿಂಕ್ ಇಟ್ಸ್ ಮೋರ್ ದೆನ್ 10,000 ಶಾಪ್ಸ್ ಇದೆ ಇಲ್ಲಿ ಸ್ನೇಹಿತರೆ. ಸ್ವಲ್ಪ ಹೊಟ್ಟೆ ಇದೆ, ಅದಕ್ಕೆ ಬ್ಯಾಕಪ್ ಆಗಿ ಸ್ವೀಟ್ ಕಾರ್ನ್ ತಿಂತಾ ಇದ್ದೀನಿ. ಬೇಕಲ್ಲ ಬೇಕಪ್ಪು ಸ್ವಲ್ಪ. ಸ್ಪೂನ್ ಮಾತ್ರ ಶಕ್ತಿ. 2 ಓಪನ್ ಮಾಡಿ ತೋರಿಸಿ ಸ್ನೇಹಿತರೆ. ನಾನಿವಾಗ ಸುದರ್ಶನ್ ಸಿಲ್ಕ್ಸ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಳಗಡೆಗೆ ತುಂಬ ರಶ್ ಇರುತ್ತೆ. ಸಂಡೇ ಅಂತಂದ್ರಂತೂ ನಿಮಗೆ ಗೊತ್ತೇ ಇರುತ್ತೆ, ಇನ್ನೂ ರಶ್ ಇದೆ ಒಳಗಡೆ. ಬಟ್ ಆದ್ರೂ ಇಲ್ಲಿ ಸುದರ್ಶನ್ ಸಿಲ್ಕ್ಸ್ ಒಳಗಡೆ ಟೀಮ್ ಮಾತ್ರ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಯಾಕಂದ್ರೆ ನಾನು ಕೂಡ ಇಲ್ಲಿ ಒಂದು 2 ಸಲ ಒಳಗಡೆ ಹೋಗಿದ್ದೀನಿ. ಸೊ ರೇಟ್ಸ್ ಎಲ್ಲ ನಿಮಗೆ ಬಿಟ್ಟಿದ್ದು, ವರ್ತಿದೆಯಾ, ತಗೋಬಾರ್ತಾನೆ ಅಂತ ಹೇಳೋದು, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈ ಫ್ಲವರ್ನ ನೋಡ್ಕೊಂಡು ಹಿಂಗೆ ಹೋಗ್ತಾ ಇಲ್ಲೇ ಟೈಮ್ ಆಗ್ತದೆ. ಸ್ವಲ್ಪ ಬೇಗ ಹೋಗೋಣ ಬನ್ನಿ. ಎನಿ ಟೈಪ್ ಆಫ್ ಚಾಯ್ಸ್ ನಿಮಗೆ 100 ರೂಪೀಸ್ಗೆ ಸಿಗುತ್ತೆ. ಗ್ರೇಟ್. ನಿಮ್ಮ ಹೆಸರು ಅಣ್ಣ? ಇಲಿಯಾಸ್ ಪಾಷಾ ಅಂತ ಹೆಸರು. ಓಕೆ, ಅವೆನ್ಯೂ ರೋಡಲ್ಲಿ ಇರ್ತಾರೆ ಇವರು. ಓಕೆ, ಪರ್ಕೆಗಳು. ಓ ಮೈ ಗಾಡ್, ಇದಿಲ್ಲ, ಇದಕ್ಕೇನು ಅಂತ ಕರೀತಾರೆ? ಬಾಂಬೆ ಮಿಠಾಯಿ. ಆಹಾ, ಏನೋ ನಿಮ್ಮ ಟ್ಯಾಲೆಂಟು. ಯಪ್ಪ, ಸಖತ್ ಟ್ಯಾಲೆಂಟ್ ಇದ್ದೀರಾ ಬಿಡ್ರಿ. ಹೇಳಿ ಸರ್ ಕಂಟಿನ್ಯೂ ಮಾಡಿ ಸರ್. ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ರಾಜಲಕ್ಷ್ಮಿ ಫ್ಯಾಷನ್ಸ್.
ಸ್ನೇಹಿತರೆ, ನಾವೀಗ KR ಮಾರ್ಕೆಟ್ನ ಇನ್ನೊಂದು ಭಾಗಕ್ಕೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಇದೇ ಥರ ಯಾವಾಗಲೂ ಹಿಂಗೆ ಇರುತ್ತೆ. ಹಳೆ ಬಿಲ್ಡಿಂಗು ಅವೆಲ್ಲ ತೋರಿಸಿದ್ವಿ. ಆದರೆ ಬ್ಯಾಕ್ ಸೈಡಲ್ಲೇ ನಾನಿವಾಗ ಇರೋದು. ಫ್ಲವರ್ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ಅಂತೇಳಿ. ಸೊ ಸ್ನೇಹಿತರೆ, ಈ ಒಂದು KR ಮಾರ್ಕೆಟ್ ಅನ್ನೋದು ಮೊದಲು ಬ್ಯಾಟಲ್ ಫೀಲ್ಡ್ ಆಗಿತ್ತಂತೆ, ಅದಕ್ಕೆ ಹಿಸ್ಟ್ರಿ ಕೂಡ ಇದೆ. ಸೊ ಬನ್ನಿ ಇವಾಗ ಫ್ಲವರ್ ಮಾರ್ಕೆಟ್ ಅಥವಾ ಈ ಒಂದು ಬಿಲ್ಡಿಂಗ್ ಒಳಗಡೆಗೆ ಹೋಗೋಣ. ಫುಲ್ ಎಲ್ಲ ಶಾಪಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಸ್ನೇಹಿತರೆ, ರಾಜ್ಯದ ಎಲ್ಲೆಲ್ಲಿದ್ದರೂ ಕೂಡ ಇಲ್ಲಿಗೆ ತರಕಾರಿ ಮತ್ತು ಹಲವು ಹಣ್ಣು ಹಂಪಲು ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಈ ಬಿಲ್ಡಿಂಗ್ ಒಳಗೆ ಹೋದರೆ ಇದೇ ಒಂದು ಪ್ರಪಂಚ. ಆದರೆ ಅಲ್ಲಿ ಯಾರ್ಯಾರು ತರಕಾರಿ ಮಾರ್ತಾ ಇದ್ದಾರೆ, ಏನೇನು ಮಾರಾಟ ಮಾಡ್ತಿದ್ದಾರೆ, ಅವರಿಗೆ ಈ ಒಂದು ಬಿಲ್ಡಿಂಗೇ ಒಂದು ಪ್ರಪಂಚ. ಸ್ನೇಹಿತರೆ, ಈ ಒಂದು KR ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಂಟ್ರಿ ಆಗೋಣ. ಫಸ್ಟಿಗೆ ನಮಗೆ ಹೋಲ್ಸೇಲ್ ತರಕಾರಿ ಮಾರ್ಕೆಟ್ಸು ಸಿಗುತ್ತೆ. ಇಲ್ಲಿ ಒಬ್ಬೊಬ್ಬರು 10 kg ಗಟ್ಟೆನೂ ಮಾರ್ತಾರೆ, ಒಬ್ಬರು 1 kg ಕೂಡ ಮಾರ್ಬೋದು. ಅದು ಚೆಕ್ ಮಾಡಿ ನೋಡಿ ತಗೋಬೇಕು. ಸೊ ಹಾಗೇ ಮುಂದೆ ಬಂದೆ. ಇಲ್ಲಿ ನೋಡಿ, ತುಂಬ ಹೂವಿನ ಅಂಗಡಿಗಳಿದೆ, ಎಷ್ಟೊಂದು ಹೂವಿನ ಅಂಗಡಿಗಳಿದೆ. ಆಹಾ, ಘಮ ಅಂತ ವಾಸನೆನೂ ಬರ್ತಾ ಇದೆ. ಲಾರ್ಜ್ ಕ್ವಾಂಟಿಟಿ ಆಗಿ ಇಲ್ಲಿ ಹೂವನ್ನ ತೊಗೊಳ್ಳೋರಿಗೆ ಇದು ತುಂಬಾ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಸೊ ಮೇಲ್ಗಡೆ 2nd ಮತ್ತು 3rd ಫ್ಲೋರಲ್ಲಿ ನಿಮಗೆ ಬೇರೆ ಬೇರೆ ಐಟಮ್ಸ್ನ ಮಾರ್ತಾರೆ. ಮೀಟ್ ಕೂಡ ಇಲ್ಲಿ ಮೇಲ್ಗಡೆ ಮಾರ್ತಾರೆ. ಆಶ್ಚರ್ಯ ಏನಂದರೆ ಇಲ್ಲಿ ಹೂ ಸಕ್ಕ ಫ್ರೆಶ್ ಆಗಿದೆ. ಬಟ್ ಇಲ್ಲಿ ಮಾರ್ತಿರೋರು ಎಲ್ಲರೂ ಗಂಡು ಮಕ್ಕಳೇ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಹೋಲ್ಸೇಲ್ ಗ್ರಂಥಿಗೆ ಅಂಗಡಿಗಳು ಘಮ ಅಂತ ಹೇಳಿ ಬರ್ತಾ ಇದೆ ವಾಸನೆ. ಬ್ರೋ, ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ನಿಮ್ಗೇನು ಅನಿಸ್ತಿದೆ ಅನ್ನೋದು ಫೀಡ್ಬ್ಯಾಕ್ನ ದಯವಿಟ್ಟು ಕೊಡಿ. ಹೋಗ್ಬತ್ತೀಯಾ?